ಕಳವು ಮಾಡಿ ಅಧಿಕಾರಿಗಳಿಂದ ಮೋಸ ಮಾಡಿಸಿ ಚುನಾವಣೆಯಲ್ಲಿ ಗೆದ್ದು ಚುನಾವಣೆಯಲ್ಲಿ ಗೆದ್ದಿನಂತ ಬೀಳ್ತೀಯಾ? ತಾಕತ್ತು ತಮ್ಮ 4 ಸೀಟಲ್ಲಿ ಭಾರತೀಯ ಜನತಾ ಪಕ್ಷದ ತಾಕತ್ತು ಏನಂತಂತೇಳಿ ನಮ್ಮ ಮತದಾರ ತೋರಿಸಿದ್ದಾರೆ. ಇವತ್ತು ನೀವು ವೇದಿಕೆ ಮೇಲೆ ಒಂದು ಸನ್ಮಾನ ಮಾಡ್ತೇವೆ ನಾವು. ನಡೆದಿದ್ದೆ ಚುನಾವಣೆ ಅದರಲ್ಲಿ ಕೂಡ ಮೋಸ ಆಗಿದೆ. ಹೇಳಿ ಮೋಸಕ್ಕೆ ಯಾರಿಗಾಗ ಅಂತಲ್ಲ ಅಂತ ನನಗೆ ಅದರಲ್ಲಿ 3 ಕ್ಷೇತ್ರಗಳು ಗೆದ್ದಾವ. ಅದು ಅತಿ ಹೆಚ್ಚಿನ ಮಕ್ಕಳನ್ನ ಗೆದ್ದಾಗ. ಯಾಕೆ ಹೇಳಕತ್ತೀನಿ ಅಂತಂದ್ರೆ ಬರೀ ಏನು ಮಾಡಿಲ್ಲ, ಅಭಿವೃದ್ಧಿನ ಮಾಡಿಲ್ಲ, ಪಾತ್ರ ಅಭಿವೃದ್ಧಿ ಮಾಡಿಲ್ಲ, ತಾಲೂಕಿನ ಅಭಿವೃದ್ಧಿ ಮಾಡೋದಾಯ್ತು. ಅದನ್ನ ಬಿಟ್ಟರೆ ಏನು ಮಾಡಿಲ್ಲ. ನಾನು ಅಷ್ಟು ಮಾಡಿ ಇಷ್ಟು ಮಾಡಿ ಇದು ಕೊಡಿತ್ತು. ಮತ್ತೆ ನಾನು ನೋಡಿಲ್ಲ, ನಾನು ಊರಲ್ಲಿದ್ದಿಲ್ಲ. ಬಾಯಿ ಬಂದಾಗ ಅವಾಚ್ಯ ಶಬ್ದಗಳಿಂದ ನನ್ನಲ್ಲಿ ನಿಂದಿಸಿದ್ದಕ್ಕಾಗಿ ನನ್ನ ಪುತ್ರ ಅದಪ್ಪ ಆಟಿ ಕರ್ಕೊಂಡು ಹೋಗಿರ ಮಾತಾಡಿ ಹೇಳ್ತೀರ ಹೇಳ್ಯಾರ. ನಾನು ಯಾವಾಗ ಸೂಚನೆಯನ್ನು ಕೊಟ್ಟಿರ್ತೀನಿ, ಎಲ್ಲ ಚಿಕ್ಕ ಮಾತಾಡ್ಕೋಬಿಡ ಸೀದಾ ಎಷ್ಟಿರ್ತ ಅಷ್ಟೇ ಮಾತಾಡ ಅಂತ ಹೇಳಿರ್ತಾನೆ. ಆದ್ರೆ ನಾನು ಓದಿರಲಿಲ್ಲ, ನಾನು ಹೋಗ್ತಿದ್ದೆ ಮಾತಾಡ. ಅವನು ಶಾಸಕ ಏನು ಯಾವ ಭಾಷೆ ಬಳಸ್ಯಾರ ಅದೇ ಭಾಷೆಯಿಂದ ನಾನು ಮಕ್ಕಳು ಬಳಸಿದ್ದೆ, ಅದೇ ಭಾಷೆಯನ್ನು ಬಳಸಿದ್ದೆ. ಆದರೆ ಒಂದು ಅನಿಸಿಕೆಗಳು ಚದಿಗೇಡಾದ ನನಗ ಅಂದ್ರು ಅಂದಿಸಿ ಕೊಟ್ಟು ಚದಿಗೇಡಾದ. ನೀನಂದಿ ನನಗಂದೆ ಅವನು ವಯಸ್ಕರಾದ ಅವನು ಮಾಡಿ ನೀನು ಮಾಡಿ ಚಂದ್ರಗಡೆ ಆಗೋದ್ರಲ್ಲಿ ಅದನ್ನ ಕೇಸ್ ಮಾಡ್ತಾನೆ. ದೊಡ್ಡ ಕೇಸ ಇವಾಗ ರಾಜಕಾರಣದಲ್ಲಿ ಕೇಸ್ ನೋಡ್ಕೊಂಡಿದ್ದಾರೆ ಅವರಂತ ಕೇಸ್ ಬೇಕಾಗೋದು. ಅವ್ರ ಹಣೆ ಮೇಲೆ ಕೇಸ್ ಏನ್ ಬಂದೈತಿ? ಈ ಶಾಸಕ ಇಂಥ 100 ಕೇಸ್ ಹಾಕು ಯಾವ ರೀತಿ ಆತ ತಪ್ಪು ಇದ್ದಿದ್ರಿಂದಲೇ 2004 ಇಲ್ಲಿ ಬಂದಿದ್ದೀನಿ. ನಾನು ಲೆಕ್ಕಾಳ ದಿಸೆ ಅಂತೇಳಿ ಭಾಷೆ ಮಾಡ್ತಿದ್ದೀನಿ. ಲೆಕ್ಕಾಳಗೆಲ್ಲ ನಾನು ದಿಸೆ ಬಗ್ಗೆ ಚಂದ್ರ ಆಶೀರ್ವಾದದಿಂದ ನಿಮ್ಮ ಕುಟುಂಬದವರಿಗೆ ಸಹಿಸಿ 3 ಕ್ಷೇತ್ರ ದಾಖಲೆ ಮಾಡಿದ್ದಾರೆ. ನಾನು ಅನುಗ್ರಹ ಆಗಲಿ ಅಂತ ಹೇಳಿದ್ರೆ ಈ ಕ್ಷೇತ್ರದ ಜನತೆ ನನ್ನ ಮೇಲೆ ಪ್ರೀತಿ, ಭಾರತೀಯ ಜನತಾ ಪಕ್ಷದ ಗೌರವಯುಕ್ತ ಆಯ್ಕೆ ಮಾಡಿದ್ದಾರೆ. ಅದನ್ನು ಕೂಡ ಉತ್ಸಾಹ ಏನೇನೋ ಎಲ್ಲಿತ್ತು ಹಾಕುವ ಸೊಸೈಟಿಗೆ ಎಲ್ಲ ಸದಸ್ಯರ ರೈತರಿಗೆ ಓಟ್ ಹಾಕುವ ಹಕ್ಕು ಕೊಟ್ಟ ಕುಂದರು ಆಮೇಲೆ ಕುಂದಿರ್ತದೆ. ಒಂದು ದಿವಸ ಯಾವ ಸೊಸೈಟಿಯಲ್ಲಿ ಅನ್ಯಾಯ ಮಾಡ್ತಾರೆ, ಒಂದು ದಿವಸ ಯಾವುದೇ ಸರ್ಕಾರಿ ಸಂಘದಲ್ಲಿ ಚುನಾವಣೆ ಮಾಡೋಕ್ಕೆ ನಾನು ಎದುರಾಗ್ತೀನಿ. ನೀವು ಮಾಡಿ ರೈತರದವರು ರೈತರು ಮಾಡಿ ಎತ್ತರ ಮನೆಗಳಲ್ಲಿ ತಿಳ್ಕೊಂಡು ಯಾರೇ ಪಾಪ ರೈತ ಹಾಸ್ಪಿಟಲ್ ಹತ್ತು ಒಂದು ಲಾಸ್ಟ್ ಹೆಚ್ಚು ಹಾಕ್ಬೋದು. ಯಾವುದು 20 ಗೊತ್ತಾ ಲಕ್ಷ ಮಾಹಿತಿ ಯಾರು ಚಿಟ್ ಫಾರ್ ಟ್ಯಾಪ್ ಒಂದು ಹೇಳ್ಯಾರ. ಯಾವುದು ಈ ನಮ್ಮ ಉಚ್ಚನಾಯಿಗಳು ನಗರಸಭಾ ಸದಸ್ಯರು ಉದ್ಯೋಗ ಆ ಮಕ್ಕಳಿಗೆ ಇಲ್ಲೇ ಒಂದು ಒಬ್ಬ 5 ವರ್ಷ ಬರ್ತಿರ್ತದ. ಕಳೆದ ಮಕ್ಕಳು ಎಲ್ಲ ಕಾಂತರ ಬಿಡಿದ್ರು, ಇಲ್ಲೇ ಕಾಂತರ ಬಿಡ್ತಿದ್ದು ಹೋಗಿ ಅವ್ರಿಗೆ ಸಲ ಬಿಡು. ಅವಾಗ ಇದ್ಯಾಕೆ ಯಾಕೋ ದೇವ್ರದಾನ ಗದಿಗೆ ಮಾತಾಡ್ತದಾನ ನೋಡ್ತಾನ. ಇದು ಅತ್ಯಂತ ಕ್ಷೇತ್ರ ಅಲ್ಲ. ಇದು ಇದು ಅತ್ಯಂತ ಕ್ಷೇತ್ರ ಅಲ್ಲ. ಇವತ್ತು ಅವ್ರನ್ನ ಅನಾರೋಗ್ಯ ಮಾಡಿ ಸದಸ್ಯತ್ವವನ್ನು ರದ್ದು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಿನ್ನೆ ತಾನೇ
ನಮ್ಮ ಪಕ್ಷದ ಮುಖಂಡರಿಗೆ ಸದಸ್ಯರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದಿನ ಕಾನೂನು ಕ್ರಮ ಅವ್ರು ತಗೊಂಡು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಹಂಗೆ ಯಾಕೆ ಬರೋದಿಲ್ಲ. ನಾಳೆಗೆ ರಾಜೀನಾಮೆ ಕೊಟ್ಟು ಗಂಡಕ್ಕಾದ್ರೆ ನಾಳೆಗೆ ರಾಜೀನಾಮೆ ಕೊಡಲು ಎಲೆಕ್ಷನ್ ಬರುತ್ತಾ ಮತ್ತೆ ಸದಸ್ಯತ್ವ ರದ್ದು ಮಾಡೋದಕ್ಕೆ ಕಾಯ್ತಿರ್ತಾರೆ. ಆ ಕಾರಣದಿಂದ ಅವ್ರಿಗೂ ಕೂಡ ತಕ್ಕ ಶಾಸ್ತಿ ನಮ್ಮ ಪಕ್ಷದಿಂದ ಮನೆ ಮಾಡ್ತಾರೆ. ಮತ್ತ ಅದು ಗೊತ್ತಾಗ್ತದೆ. ಈ ಕಡೆ ಎಲ್ಲ ಬರೀ ಈಗ ಸೊಸೈಟಿಯಲ್ಲಿ ಬರೀ ಇದನ್ನ ಮಾಡಿ ಮೋಸ ಮಾಡಿದ್ದಾರೆ ಅವರು. ಸೊಸೈಟಿಯಲ್ಲಿ ಅವರು ತೆಗೆದಾಕೋದು, ಯಾರು ಮಲೈ ಹೆಸರು ತೆಗೆದಾಕೊಡೋದು, ಅದರ ಮೇಲೆ ಯಾರಿಗೆ ಅಭ್ಯರ್ಥಿಗಳ ಹೆಸರು ಬರ್ತಾವೆ. ಹೀಗಾಗಿ ನಾನು ಹೇಳ್ತೀನಿ, ಓಪನ್ ಚಾಲೆಂಜ್ ಕೊಡ್ತೀನಿ ಕ್ಷೇತ್ರ ಶಾಸಕ ಕಾಶಪ್ಪಯ್ಯ. ದಮ್ಮು ತಾಕತ್ತಿದ್ರ ಬರೀ ಹಾರಾಡೋದಕ್ಕಲ್ಲ, ಮೀಡಿಯಾದಲ್ಲಿ ಕುಂತು ಅಲ್ಲ ಹಾರಾಡಿ ಮಾತಾಡೋದಕ್ಕಲ್ಲ, ಅದು ಇತ್ತು ಅಂದ್ರ ಯಾವುದೇ ರೀತಿ ಅವಿರಾಮ ಮಾಡಲಾರ್ದನ ಪ್ರಾಮಾಣಿಕವಾದಂತ ಚುನಾವಣೆ ಮಾಡಿ ಜನರು ಯಾರಿಗೆ ಆಸೆ ಮಾಡ್ತಾರೆ, ಯಾವ ಪಕ್ಷಕ್ಕೆ ಆಸೆ ಮಾಡ್ತಾರೆ ತನಗೆ ಗೊತ್ತಾಗ. ಇಲ್ಲೊಂದು ಆಯ್ಕೆ ಆಗೋದಕ್ಕೆ ಗೊತ್ತಿದ್ದೇನ ಇದನ್ನ ಮಾಡೋದು. ವಾಮ ಮಾರ್ಗದಿಂದ ಆಯ್ಕೆ ಆಗೋದು ಅದಕ್ಕೆ ಚುನಾವಣೆ ಅನ್ನೋದಿಲ್ಲ. ಜನರ ಆಶೀರ್ವಾದ ಪಡೆದು ನಿಜವಾದ ಜನರ ಆಶೀರ್ವಾದ ಪಡೆದು ಯಾರು ಆಯ್ಕೆ ಆಗ್ತಾರೆ ಅದಕ್ಕೆ ಚುನಾವಣೆ ಅಂತ. ಅದನ್ನು ಬಿಟ್ಟು ಏನೇನ ಹೇಳಿ ಅಧಿಕಾರಿಗಳಿಗೆ ಕಿವಿ ಮಾತು ಮತ್ತು ಎಚ್ಚರಿಕೆ. ಇದೇ ರೀತಿ ನೀವು ಶಾಸಕ ಹೇಳ್ತಾರೆ ಅಂತ ಹೇಳಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾದ್ರೆ ನಿಮಗೂ ಕೂಡ ತಕ್ಕ ಪಾಠ ಕಲಿಸಬೇಕಾಗುತ್ತಾ? ಹುಷಾರಿಲ್ಲ. ಯಾವ ಅಧಿಕಾರಿ ಬೇಕಾದರೂ ಯಾವುದೇ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಲ್ಲಿ ಕಾನೂನು ಬದ್ಧವಾಗಿ ಮಾಡೋದು ಏನಂತ. ಆದರೆ ಬೇಕಾಗಿ ಏನಾದರೂ ಮಾಡಿದ್ದಕ್ಕಾರೆ ಆದ್ರೆ ಆ ಸಂದರ್ಭದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗುತ್ತಾ? ಅದಕ್ಕೂ ಕೂಡ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನ ಎಚ್ಚರಿಕೆಯನ್ನ ಅಧಿಕಾರ ವರ್ಗದವರಿಗೂ ಕೂಡ ಕೊಡಲಿಕ್ಕೆ ನಾನು ಸಿದ್ಧರಿದ್ದೇನೆ. ಅಧಿಕಾರ ವರ್ಗದವರಿಗೂ ಕೂಡ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ವೇದಿಕೆ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.